ನೋಡಿ, ನಾನು ಹೇಳಿದ್ರೆ ಒಬ್ರಿಗೂ ಕಿವಿಗಳಿಗೆ ಹಾಕ್ಕೊಳ್ಳಲ್ಲ, ಬಿದ್ದ ಪಾಪ ಯಪ್ಪ. ಹಾಂ, ಎಷ್ಟು ಸರ್ ಗಾಯ ಆಯಿತಾ? ಗಾಯ ಆಯಿತಾ? ಸ್ಟ್ಯಾಂಡ್ ಐತಿ, ಸ್ಟ್ಯಾಂಡು. ಹಾಂ, ಅಲ್ಲ ರೀ, ರೋಡ್ಗಳ ವ್ಯವಸ್ಥೆ ಮಾಡಿರಿ ದಯವಿಟ್ಟು ರೀ, ಜನಗಳ ಪ್ರಾಣ ಉಳಿಸಿ. ನಿಮ್ಮ ಏರಿ MS ಪಾಳ್ಯ ಯಾರಣ್ಣ ಲೀಡ್ರುಗಳು? ಅಣ್ಣವರೇ ದಯವಿಟ್ಟು ನೋಡಿ, BBMP ಗಮನಕ್ಕೆ ತನ್ನಿ. ನೋಡಿ ಅಪ್ಪ ಹೆಂಗೆ ಬಿದ್ದರು ಗೊತ್ತಾ, ಮುಖ ಮುತ್ತಿ ಎಲ್ಲ ಕಿತ್ತೋಯ್ತು, ಆದರೂ ಏನು ತಗಲಿಲ್ಲ ಅಂತಾರೆ. ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಇಲ್ಲಿ MS ಪಾಳ್ಯ ಬಸ್ ಸ್ಟಾಪ್ ಹತ್ರ. ದಯವಿಟ್ಟು ಈ ಏರಿಯಾದಲ್ಲಿ ಯಾರು ದೊಡ್ಡವರಿದ್ದಾರೋ, ರಾಜಕೀಯದವ್ರಿದ್ದಾರೋ ಅವರಿಗೆ ತಿಳಿಸಿ. ಬಸ್ ಸ್ಟ್ಯಾಂಡ್ ಹತ್ರ ಆ ಬಾತ್ರೂಮ್ದು ವಾಸನೆ ಹೆಣ್ಮಕ್ಳಲ್ಲಿ ಹೇಗೆ ಕುತ್ಕೋಬೇಕ್ರಿ? ಸ್ವಲ್ಪ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ರಸ್ತೆಗಳನ್ನ ರೆಡಿ ಮಾಡಿಸಿ ಸರ್. ಈ ಏರಿಯಾಗೆ ಯಾರು ದೊಡ್ಡ ಇವರಿಲ್ವಾ? ಯಾರಿಗೆ ಬರುತ್ತೆ ಸರ್ ಇದು? ದಯವಿಟ್ಟು ಗಮನಿಸಿ. ತುಂಬ ಬೇಜಾರಾಗ್ತಿದೆ ನೋಡಿ, ಯಾವ ಥರ ಈಗ ಹಗಲಲ್ಲೇ ಬಿದ್ದರು ಅವರು. ಇನ್ನು ರಾತ್ರಿ ಟೈಮ್ ಯಾವ ಥರ ಬೀಳ್ಬೋದು, ಎಷ್ಟು ಜನ ಪ್ರಾಣಗಳು ಹೋಗ್ಬೋದು. ಹಾಂ, ಸರ್ಕಾರ BBMP ಅಂತಿರಲ್ಲ. ಹಾಂ, ದಯವಿಟ್ಟು MS ಪಾಳ್ಯದವರು ಈ ವಿಡಿಯೋ ಯಾರು ನೋಡ್ತೀರೋ ಅವರು, ಈ ಏರಿಯಾದಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಕಾರ್ಪೊರೇಟರ್ ಯಾರಿದ್ದಾರೆ, ಅಟ್ಲೀಸ್ಟ್ ಒಂದು ಲೀಡರ್ ಅಂತ ಇರ್ತಾರಲ್ಲ ಸರ್, ದಯವಿಟ್ಟು ಅವರಿಗೆ ತಲುಪಿಸಿ, ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ರೋಡುಗಳ ವ್ಯವಸ್ಥೆ ಮಾಡಿಸಿ ದಯವಿಟ್ಟು. ತುಂಬ ಬೇಜಾರಾಗತ್ತೆ. ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನಾವು. ಯಾರು ಇದನ್ನು ಫಾಲೋ ಮಾಡ್ತಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ, ಇದೆಷ್ಟು ಸರಿ ಎಷ್ಟು ರಾಂಗು ಅಂತ ಅರ್ಥ ಮಾಡ್ಕೊಳ್ಳಿ. ರೋಡುಗಳ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ನೋಡಿ. ಈಗ ಮೊಟ್ಟ ಮಧ್ಯಾಹ್ನದಲ್ಲೇ ಅವರು ಬಿದ್ದರು. ಸಂಜೆ 4 ಕಾಲ ಆಗ್ತಿದೆ. ಯಾವ ಥರ ಬಿದ್ದು ಅವ್ರ ಮುಖ ಎಲ್ಲ ಶೇಪ್ ಇದಾಯಿತು. ಹೆಲ್ಮೆಟ್ ಆಗಿದ್ಕೊಂಡು ಅವ್ರ ಮೂತಿ ಎಲ್ಲ ಹೊಡೆದೋಯ್ತು.